ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದುಂಬಿಸಿರಿ. ಫ್ರೆಂಡ್ಸ್, ಈಗ ನೋಡಿ ರಜೆಯ ಸಂಭ್ರಮ. ಎಲ್ಲ ಕಡೆ ಮಕ್ಕಳು ಏನು ಅಜ್ಜಿ ಮನೆಗೆ ಹೋಗೋದು ಆ್ಯಂಡ್ ಏನು ರಿಲೇಟಿವ್ಸ್ ಮನೆಗೆ ಹೋಗೋದು ಈ ರೀತಿ ಆಗ್ತಾನೆ ಉಂಟು. ಸೊ ನಾವು ಮಾತ್ರ ಮಕ್ಕಳನ್ನು ಹಾಗೆ ಕಳಿಸಲಿಲ್ಲ, ಮನೆಯಲ್ಲೇ ಇದ್ದಾರೆ. ಸೊ ಈಗ ಅವರಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂದರೆ ಏನಾದರೂ ಫುಡ್, ವೆರೈಟಿ ಫುಡ್ ಮಾಡಿಕೊಡೋದ್ರಲ್ಲೆಲ್ಲ ಇರೋದು ಏನಾದರೂ ಒಂದು ಖುಷಿ. ಸೊ ಈಗ ನಾನು ಅವರಿಗೆ ನಮ್ಮ ಏನು ಆಲ್ಮೋಸ್ಟ್ ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದು, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನೋ ಒಂದು ಸ್ಪೆಷಲ್ ಮಾಡ್ತಾನೆ ಇರ್ಬೋದು ನಾವು, ಏನು ಫ್ರೈ ಅಂತ ಆ ರೀತಿಯಲ್ಲಿ. ಬಟ್ ಇವತ್ತು ನಾನು ಒಂದು ರೆಸಿಪಿ ಮಾಡುವ ಅಂತ ಇದ್ದೇನೆ. ಆ ಸ್ವೀಟ್ ರೆಸಿಪಿ ಏನಂತ ಹೇಳಿದರೆ ಅಂದರೆ ಕುಂಬಳಕಾಯಿ ಉಂಟಲ್ಲ, ಬೂದ್ ಕುಂಬಳಕಾಯಿ, ಅದರದ್ದು ಒಂದು ಏನಾದರೂ ಕಾಶಿ ಹಲ್ವಾ ಮಾಡಬೇಕು ಅಂತ. ಅಂದರೆ ಅದರಲ್ಲಿ ಕೂಡ ವೆರೈಟಿ ಮಾಡಲಿಕ್ಕೆ ಆಗ್ತದೆ, ಬಟ್ ನಾನು ಅದರಲ್ಲಿ ಈಗ ನಾನು ಕಾಶಿ ಹಲ್ವಾ ಮಾಡುವ ಅಂತ ಇದ್ದೇನೆ. ಸೊ ಈಗ ಅದನ್ನು ಫಸ್ಟಿಗೆ ಈಗ ವಾಶ್ ಮಾಡಬೇಕು. ಹೇಗೂ ತೋಟದಲ್ಲಿದ್ದೇವೆ, ನ್ಯಾಚುರಲ್ ಆಗಿ ಸಿಗುವಂಥದ್ದು ನೋಡಿ. ಅಂದರೆ ಅದಕ್ಕೆ ಖರ್ಚು ಕಡಿಮೆ, ಮನೆಯಲ್ಲೇ ಹೇಗೂ ನಮ್ಮ ಮನೆ ತೋಟದಲ್ಲೇ ಹೇಗೂ ಆಗಿದೆ, ಅದನ್ನೇ ಈಗ ಕಟ್ ಮಾಡಿ ಈಗ ಕಾಶಿ ಹಲ್ವಾ ಮಾಡಲಿಕ್ಕಿದೆ. ನೋಡಿ ಈ ರೀತಿ ಏನು ಇದಿರ್ತದೆ ನೋಡಿ, ತುಂಬ ಈ ಥರ ಏನು ಬೂದಿ, ಈ ಥರ ಬೂದಿ ತುಂಬಾ ಇರ್ತದೆ. ತುಂಬ ಚೆನ್ನಾಗಿ ಈಗ ಬ್ರಷ್ ಹೇಗೂ ಉಂಟು ತೋಟದ ಇದು ಏನು ವಾಶ್ ಮಾಡುವಲ್ಲೇ ಇದ್ದೇವೆ ನಾವೀಗ, ಚೆನ್ನಾಗಿ ಹೀಗೆ ಉಜ್ಜಬೇಕು. ಆಗ ನೋಡಿ ಈ ರೀತಿ ಒಂಥರ ಏನು ವೈಟ್ ಸುಣ್ಣದ ಟೈಪಲ್ಲಿ ಈಗ ಹೋಗ್ತದೆ ನೋಡಿ. ನೀರು ಹಾಕು ಮಗ ಅದಕ್ಕೆ, ನೀರು ಹಾಕ, ಸ್ವಲ್ಪ ಹತ್ರ ಮೆಲ್ಲ ಹಾಕು, ಸ್ವಲ್ಪ ಹಾಕು. ಈಗ ತೋಟದಿಂದ ನಾವು ಮನೆಗೆಲ್ಲ ಬಂದೆವು. ಹಾಗೆ ಇದನ್ನು ಈಗ ಕಟ್ ಮಾಡಿ ಅದರ ಬೀಜಗಳನ್ನೆಲ್ಲ ತೆಗಿಬೇಕು. ಮತ್ತು ಅದರ ಮೇಲಿನ ಸಿಪ್ಪೆ ಉಂಟಲ್ವ, ಅದನ್ನು ಕೂಡ ತೆಗಿಲಿಕ್ಕೆ ಉಂಟು. ಅದನ್ನೀಗ ತೆಗೆದು ಮತ್ತು ಅದರ ಬೀಜ ಕೂಡ ತೆಗೆದು ಈಗ ಒಂದು ಈ ಥರ ತುರಿಯುವ ಮಣೆ ಉಂಟಲ್ವ, ಅದರಲ್ಲಿಗೆ ಚೆನ್ನಾಗಿ ತುರಿಬೇಕು. ಅದೇ ಮತ್ತು ಸ್ವಲ್ಪ ನಮ್ಮದು ಅಂದರೆ ಅದೇನು ಅಷ್ಟಾಗಿ ಚೆನ್ನಾಗಿ ಬೀಳಲಿಲ್ಲ, ಅದಕ್ಕೇನು ಮಾಡಿದ್ವಿ, ಈ ಥರ ಚಾಪರ್ ಉಂಟಲ್ಲ ನೋಡಿ, ಅದಕ್ಕೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಇದು ಏನು ಸ್ವಲ್ಪ ಕಟ್ ಆಗ್ತದಲ್ವ. ಮತ್ತು ಈ ಥರ ನೈಫಲ್ಲಿ ಮಾಡಿದರೂ ಅದಷ್ಟಾಗಿ ಚೆನ್ನಾಗಿ ಬರುವುದಿಲ್ಲ. ಈಗ ಅದಕ್ಕೆ ಹಾಕಿ ಸ್ವಲ್ಪ ಆ ರೀತಿ ಕೂಡ ನಾವು ಕಟ್ ಮಾಡಿಕೊಂಡೆವು. ಫ್ರೆಂಡ್ಸ್, ಇಲ್ಲಿ ನೋಡಿ ಕುಂಬಳಕಾಯಿಯ ತುರಿ ಇಷ್ಟು ಸಿಕ್ಕಿತು. ಈಗ ನೋಡಿ ಅದನ್ನು ಸ್ವಲ್ಪ ಅಳತೆ ಮಾಡಿಕೊಳ್ಳುವ ಅಂತ. ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಸಕ್ಕರೆ ಹಾಕಲಿಕ್ಕೆ ಉಂಟಲ್ವ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಎಷ್ಟು ಅಂತೇಳಿ ನೋಡುವ ಅಂತೇಳಿ ಒಂದು ಸಣ್ಣ ಪಾತ್ರೆಗೆ ಈ ಥರ ಬೌಲಿಗೆ ಹಾಕಿ ಸ್ವಲ್ಪ ಅಳತೆ ಮಾಡುವ ಅಂತ. ಒಟ್ಟು ಇಲ್ಲಿ ನಮಗೆ 4.25 ಕಪ್ಪಿನಷ್ಟು ಸಿಕ್ಕಿತು. ಸ್ವಲ್ಪ ನೀರಿನ ಅಂಶ ಕೂಡ ಉಂಟು ಅದರಲ್ಲಿ, ಅದನ್ನು ಕೂಡ ಮತ್ತೆ ಬೇಯುವಾಗ ಒಟ್ಟಿಗೆ ಹಾಕಿಕೊಳ್ಳುವ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಗೀ ಸ್ವಲ್ಪ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೀ ಹಾಕಿಕೊಳ್ಳು. ತುಂಬ ಏನು ಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ ನಾನು 1 ಸ್ಪೂನ್ ಹಾಕಿಕೊಂಡಿದ್ದೇನೆ, 1.5 ಸ್ಪೂನ್ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಅಷ್ಟೇ. ಮತ್ತು ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿಕೊಂಡು ಸ್ವಲ್ಪ ಇದು ಗೀಯಲ್ಲಿ ಫ್ರೈ ಆದರೆ ಸಾಕು, ಸ್ವಲ್ಪ ರೆಡ್ ಕಲರ್ ಬರುವ ತನಕ ಅಷ್ಟೇ. ಅನಂತರ ಅದೇ ಬಾಣಲೆಗೆ ಉಂಟಲ್ವ, ಈ ಥರ ಈ ಬೂದ್ ಕುಂಬಳಕಾಯಿಯ ತುರಿಯನ್ನು ಹಾಕಿಕೊಳ್ಳುವ. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಕೂಡ ಉಂಟು, ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ತೆಗೆಯುವ ಇದು ಬೇಡ ಅಂತ ಹೇಳುವಾಗೆ ಇಲ್ಲ. ಒಟ್ಟಿಗೆ ಈ ರೀತಿ ಹಾಕಿಕೊಂಡು ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಳ್ಬೇಕು. ತುಂಬ ನಾನು ಇಲ್ಲಿ ಸ್ವಲ್ಪ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. 20 ಅಥವಾ 25 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಅಂದರೆ ಅದು ನೀರಿನ ಅಂಶ ಕಡಿಮೆ ಆಯಿತು ಅಂತ ಗೊತ್ತಾದ ಮೇಲೆ ಒಂದು 2 ಚಮಚದಷ್ಟು ನಾನಿಲ್ಲಿ ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ತುಂಬ ಏನೂ ಬೇಕು ಅಂತ ಇಲ್ಲ, ಹಾಕಿಕೊಂಡು ಒಂಥರ ತಿನ್ನಲಿಕ್ಕೆ ಫ್ಲೇವರ್ ಚೆನ್ನಾಗಿರ್ತದೆ. ನಾನು 1.5 ಸ್ಪೂನ್ನಷ್ಟೇನು ಹಾಕಿಕೊಂಡಿದ್ದೇನೆ ಇಲ್ಲಿ. ಬೇಕು ಅಂತ ಹೇಳಿದರೆ ಮತ್ತು ಸ್ವಲ್ಪ ಇದು ತುಪ್ಪ ಹಾಕಿಕೊಳ್ಬೋದು. ನಾನೀಗ ಸಾಧಾರಣ ಒಂದು ಅರ್ಧ ಸ್ಪೂನ್ ಸಾಕು, ಅಷ್ಟು ಹಾಕಿಕೊಂಡೆ. ಫ್ರೆಂಡ್ಸ್, ಇಲ್ಲಿ ನಮಗೆ 4 ಕಪ್ಪಷ್ಟು ಏನು ಕುಂಬಳಕಾಯಿ ತುರಿ ಸಿಕ್ಕಿದಲ್ಲ, ಹಾಗಿದ್ದಕ್ಕೆ ನಾವೀಗ 2 ಕಪ್ಪಿಗೆ ಸಾಧಾರಣ ಹಾಕಿಕೊಂಡೆ. ಸಾಧಾರಣ ಸ್ವಲ್ಪ ಜಾಸ್ತಿ 2.5 ಕಪ್ ಹಾಕಿಕೊಳ್ಳ, ಇಷ್ಟು ಸಾಕು.
ಈಗ ಮತ್ತೆ ಸಕ್ಕರೆ ನೀರಾಯಿತು ನೋಡಿ. ಈಗ ಚೆನ್ನಾಗಿ ಈಗ ಒಮ್ಮೆ ಮಗುಚಿಕೊಳ್ಬೇಕು ಸ್ಪೀಡಾಗಿ, ಯಾಕೆಂತ ಹೇಳಿದ್ರೆ ತಳ ಹಿಡಿಬಹುದು, ಹಿಡಿಲಿಕ್ಕೆ ಚಾನ್ಸಸ್ ಇಲ್ಲ ನೋಡಿ. ಈಗ ಸ್ವಲ್ಪ ಸಕ್ಕರೆ ಎಲ್ಲ ನೀರಾಗಿ ಸಕ್ಕರೆ ಹಾಕಿದ ಕೂಡಲೇ ನೀರಿನ ಅಂಶ ಜಾಸ್ತಿ ಆಗ್ತಾ ಬಂತಲ್ವಾ. ಸೊ ಅದು ಕೂಡ ಒಂದು ಒಟ್ಟಾಗಿ ಒಂದು 40 ಮಿನಿಟ್ಸೇನೋ 45 ಮಿನಿಟ್ಸೇನೋ ಕುದಿಸಿದ್ದೇನೆ ಚೆನ್ನಾಗಿ. ಅದು ಅನಂತರ ಇದೊಂಥರ ನೀರಿನ ಅಂಶ ಎಲ್ಲ ಏನು ಖಾಲಿ ಆಯಿತು ನೋಡಿ. ಆವಾಗ ಅದೊಂಥರ ಗೋಲ್ಡನ್ ಕಲರ್ ಬರಲಿಕ್ಕೆ ಶುರುವಾಯಿತು, ಅಂದರೆ ಸ್ವಲ್ಪ ಯೆಲ್ಲೋ ಕಲರ್, ಡಾರ್ಕ್ ಯೆಲ್ಲೋ ಅಂತ ಅಲ್ಲ, ಗೋಲ್ಡನ್ ಕಲರ್ ಥರ ಬರ್ತಾ ಇರ್ತದೆ ನೋಡಿ. ಅನಂತರ ಒಂದು ಪಾತ್ರೆಗೆ, ಅಂದರೆ ಅದು ಬೆಂದಿತ್ತು ಅಂತ ನೋಡುವಾಗ ಗೊತ್ತಾಗ್ತದೆ ನಮಗೆ, ಮತ್ತು ಅದರ ಗೀ ಹಾಕಿದ ಸ್ಮೆಲ್ಲು ಕೂಡ ಹಾಗೆ. ಬೇಕು ಅಂತ ಹೇಳಿದರೆ ನಾವು ಜಾಸ್ತಿನೇ ಇಲ್ಲಿ ಗೀ ಹಾಕಿಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಅಷ್ಟೇ ಏನು ತಗೊಂಡಿದ್ದೇನೆ. ಬೇಕು ಅಂತ ಹೇಳಿದರೆ ಜಾಸ್ತಿಯೂ ಹಾಕಿಕೊಳ್ಬೋದು ನಾವು. ರೌಂಡ್ ಶೇಪು, ಸ್ಕ್ವೇರ್ ಆ ಥರ ಏನು ಶೇಪ್ ಕೊಡಲಿಕ್ಕಿಲ್ಲ. ಒಂದು ಪಾತ್ರೆಗೆ ಸ್ವಲ್ಪ ಗೀ ಹಾಕಿಕೊಂಡು ಇದರಿಂದ ಈ ಬಾಣಲೆಯಿಂದ ಆ ಪಾತ್ರೆಗೆ ಹಾಕಿಕೊಂಡ್ರೆ ಆಯಿತು ನೋಡಿ. ಈ ರೀತಿ ಚೆನ್ನಾಗಿ ಈ ಥರ ಸ್ವಲ್ಪ ಗೀ ಹಾಕಿಕೊಳ್ಬೋದು, ತುಂಬ ಏನು ಬೇಕು ಅಂತ ಏನಿಲ್ಲ. ಹಾಕಿದ ನಂತರ ಇದು ಗೋಡಂಬಿಯನ್ನು ಹೇಗೂ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಈ ಪಾತ್ರೆಗೆ ಹಾಕಿಕೊಂಡು ಒಂದು ತಣ್ಣಗೆ ಆದ ನಂತರ ನಾವೆಲ್ಲರೂ ಸರ್ವ್ ಮಾಡಿ ತಿಂದರೆ ಆಯಿತು. ಬಟ್ ಇದು ಏನು ಅಂತ ಹೇಳಿದರೆ ಮಕ್ಕಳಿಗಂತೂ ಇದು ತುಂಬಾ ಟೇಸ್ಟಿಯಾಗಿತ್ತು. ಅಂತ ಹೇಳಿದರೆ ತುಂಬ ಸ್ವೀಟ್ ಅಲ್ಲ, ತುಂಬ ಸ್ವೀಟ್ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತದೆ. ಇದು ಗೀ ಹಾಕಿದ ಕಾರಣ ಪ್ಲೇಟಲ್ಲಿ ತುಂಬ ಹಿಡಿತದೆ ಅಂತ ಹೇಳಿ ಏನಾದರೂ ಬಾಳೆ ಎಲೆಯನ್ನು ಹಾಕಿಕೊಂಡು ಈ ಥರ ಸರ್ವ್ ಮಾಡಿ ತಿನ್ನಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಸಮ್ಮರ್ ವೆಕೇಷನಲ್ಲಿ ಮಕ್ಕಳಿಗೆ ಈ ರೀತಿಯ ಏನಾದರೂ ಫುಡ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಅದನ್ನೇ ತಿಂತಾರೆ. ಹಾಗೆ ಎಲ್ಲ ನೀವು ಕೂಡ ಮನೆಯಲ್ಲಿ ಮಾಡಿಕೊಡ್ಬೋದು ಮಕ್ಕಳಿಗೆ. ತುಂಬಾ ಈಸಿಯಾಗಿರುವಂಥ ಒಂದು ಕಾಶಿ ಹಲ್ವಾ ರೆಸಿಪಿ. ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.